ಎಲ್ಲರಿಗೂ ನಮಸ್ಕಾರ. ಈ ದಿನ ನಾನು ಫೇಸ್ಬುಕ್ ಲೈವ್ ಬರಬೇಕು ಅಂತೇಳಿ ಅಂದ್ಕೊಂಡಿದ್ದು ಒಂದು ಉದ್ದೇಶ. ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಒಂದು ವಿದ್ಯಮಾನಗಳ ಬಗ್ಗೆ ಆಲೋಚನೆ ಮಾಡೋದಾದರೆ, ಸದ್ಯಕ್ಕೆ ನಮ್ಮ ಕೋಲಾರ ಜಿಲ್ಲೆಯ ನಮ್ಮ ತಾಲೂಕು ಮುಲ್ಬಾಲ್ ತಾಲೂಕನ್ನ ಮಾತ್ರ ನಾನು ಪ್ರಸ್ತಾಪ ಮಾಡೋದಕ್ಕೆ ಇಷ್ಟಪಡ್ತೇನೆ. ಬಂಧುಗಳೇ, ಈ ನಡುವೆ ಒಂದು 2-3 ಡೇಸ್, ಒಂದು 2-3 ದಿನಗಳಿಂದ ಮುಲ್ಬಾಲ್ ತಾಲೂಕಲ್ಲಿ ಒಂದು ವಿದ್ಯಮಾನ ನಡೆಯುತ್ತೆ. ಆಲ್ಮೋಸ್ಟ್ ಒಂದಷ್ಟು ಜನಕ್ಕೆ ಗೊತ್ತಿರುವಂಥ ವಿಷಯ ಅಂತೇಳಿ ನಾನು ಅನ್ಕೊಳ್ತೀನಿ. ಏಕೆಂತಂದರೆ ಯೂಟ್ಯೂಬ್ಗಳಲ್ಲೂ ಬಂದಿದೆ ವಿಷಯ, ಮತ್ತು ಒಂದಷ್ಟು ಪೇಪರಲ್ಲೂ, ನ್ಯೂಸ್ ಪೇಪರಲ್ಲೂ ಬಂದಿದೆ. ನಮ್ಮ ಈ ಒಂದು ಭಾರತ ದೇಶದಲ್ಲಿ ಅಧಿಕಾರವನ್ನು ಪ್ರತಿಯೊಬ್ಬ ವ್ಯಕ್ತಿ ಕೂಡ ಅಧಿಕಾರ ಚಲಾವಣೆ ಮಾಡೋದಕ್ಕೆ ಅಸಾಧ್ಯ. ಈಗ ನಾನು ಅಧಿಕಾರ ಚಲಾವಣೆ ಮಾಡೋದಕ್ಕಾಗಲ್ಲ, ನೀವು ಅಧಿಕಾರ ಚಲಾವಣೆ ಮಾಡೋದಕ್ಕಾಗಲ್ಲ. ಏಕೆ ಅಂತಂದರೆ ಆ ಒಂದು ಅಧಿಕಾರಕ್ಕೆ ಸಂಬಂಧಪಟ್ಟಂತಹ ಒಂದು ವಿದ್ಯಾಭ್ಯಾಸ ನಾವು ಮಾಡಿರಬೇಕಾಗುತ್ತೆ. ಆ ವಿದ್ಯಾಭ್ಯಾಸ ಮಾಡಿರುವಂಥ ವ್ಯಕ್ತಿಗಳಿಗೆ ಮಾತ್ರ ಈ ಒಂದು ಭಾರತನ ನಡೆಸೋದಕ್ಕೆ ಅವಕಾಶ ಇರುತ್ತೆ. ಎಕ್ಸಾಂಪಲ್, ಈಗ ತಹಸೀಲ್ದಾರ್ ಆಗಿರ್ಬೋದು, ಇಒ ಆಗಿರ್ಬೋದು, BEO ಆಗಿರ್ಬೋದು, ಸರ್ಕಲ್ ಇನ್ಸ್ಪೆಕ್ಟರ್ಗಳಾಗಿರ್ಬೋದು, ಗ್ರಾಮಗಳಲ್ಲಿ ಪಂಚಾಯಿತಿ PDO, ಪಂಚಾಯಿತಿ ಅಭಿವೃದ್ಧಿ ಮಾಡೋದಕ್ಕೆ ಅಂತೇಳಿ PDO ಅಂತೇಳಿ ನೇಮಕ ಮಾಡ್ತಾರೆ. ಆದರೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ಲೂಟಿ ಆಗ್ತಿರೋದು, ದಂಧೆ ಮಾಡ್ತಾ ಇರೋದು ಒಬ್ಬ ಕಳ್ಳ ಅಲ್ಲ, ದರೋಡೆಕೋರ ಅಲ್ಲ, ಕುಡುಕ ಅಲ್ಲ, ರೋಡಿಗಳಲ್ಲ. ಇವತ್ತು ನಮ್ಮ ಭಾರತ ದೇಶದಲ್ಲಿ ನಮ್ಮ ಭಾರತ ದೇಶವನ್ನು ಲೂಟಿ ಮಾಡ್ತಾ ಇರೋದು, ಈ ಬಡ ಜನರ, ಬಡ ರೈತರ ಹತ್ರ ಲೂಟಿ ಮಾಡ್ತಾ ಇರೋದು ಈ ಒಂದು ಎಜುಕೇಟೆಡ್ ಅಧಿಕಾರಿಗಳು. ನಾವೆಲ್ಲರೂ ಒಂದು ಆಲೋಚನೆ ಮಾಡಬೇಕಾಗುತ್ತೆ. ಒಂದು ಟೈಮಲ್ಲಿ ನಾವು ಬ್ರಿಟಿಷರನ್ನ ಓಡಿಸ್ಬೇಕು ಅಂತೇಳಿ ನಮ್ಮ ಹಿರಿಯರು, ನಮ್ಮ ಪೂರ್ವಜರು ಎಂಥ ಹೋರಾಟಗಳನ್ನ ಮಾಡಿದ್ರು. ಆದರೆ ಇದೇ ನಮ್ಮ ಭಾರತ ದೇಶದಲ್ಲಿ ಭಾರತೀಯರು ಅಂತೇಳಿ ಅನ್ಕೊಂಡಿರುವಂಥ ವೆಲ್ ಎಜುಕೇಟೆಡ್ಸೇನೆ ಇವತ್ತು ಅಧಿಕಾರಿಗಳಾಗಿ ಗುರುತಿಸ್ಕೊಂಡು ಇವತ್ತು ಲಂಚಗಳಿಗೆ, ಭ್ರಷ್ಟಾಚಾರಗಳಿಗೆ ಇಳಿದಿದ್ದಾರೆ. ಬಂಧುಗಳೇ, ನಾನು ನಮ್ಮ ಮುಲ್ಬಾಲ್ ತಾಲೂಕಲ್ಲಿ ಇತ್ತೀಚೆಗೆ ನಡೆದಿರುವಂತಹ ಒಂದು ಘಟನೆ ಬಗ್ಗೆ ನಾನು ಹೇಳೋದಕ್ಕೆ ಇಷ್ಟೆಲ್ಲ ನಾನು ವಿವರಣೆ ಕೊಟ್ಟೆ. ಇನ್ನೇನು ನಾವು ನಮ್ಮ ಗಮನಕ್ಕೆ ಬರಲಿಲ್ಲ ಅಂದಿದ್ರೆ ಮುಲ್ಬಾಲ್ ತಾಲೂಕಲ್ಲಿ ಇವತ್ತಲ್ಲ ನಾಳೆ ಧರ್ಮಗಳ ನಡುವೆ ಒಂದು ದೊಡ್ಡ ಗಲಭೆನೆ ನಡೆಯುವಂಥ ಅವಕಾಶಗಳು, ಸಾಧ್ಯತೆಗಳು ಅತಿ ಹೆಚ್ಚಿಗೆ ಇತ್ತು. ಇದಕ್ಕೆ ಕಾರಣಕರ್ತರು ಯಾವ ಧರ್ಮದವರಲ್ಲ, ಹಿಂದೂ ಧರ್ಮದವರಲ್ಲ, ಇಸ್ಲಾಂ ಧರ್ಮದವರಲ್ಲ, ಕ್ರಿಶ್ಚಿಯನ್ ಧರ್ಮದವರಲ್ಲ. ಇದಕ್ಕೆ ಕಾರಣಕರ್ತರು ನಮ್ಮ ಅಧಿಕಾರಿಗಳು, ನಮ್ಮ ಮುಲ್ಬಾಲ್ ತಾಲೂಕಿನ ಅಧಿಕಾರಿಗಳು. ಬೇರ್ಕೂರು ಹೋಬಳಿಯ ರಾಜೇಂದ್ರಹಳ್ಳಿ ಸಿ ಗುಂಡಳ್ಳಿಗೆ ಸಂಬಂಧಪಟ್ಟಂತೆ ಒಂದು ವಿಚಾರ ಏನಪ್ಪಾ ಅಂತಂದ್ರೆ, ಅಲ್ಲಿ ಒಂದು ವಿದ್ಯಾಭ್ಯಾಸಕ್ಕೆ ಅಂತೇಳಿ ಸುಮಾರು ವರ್ಷಗಳ ಹಿಂದೆ ಸರ್ಕಾರ ಒಂದು ಜಾಗನ ಸೀಮಿತಗೊಳಿಸುತ್ತೆ. ಅಲ್ಲಿ ಸರ್ಕಾರಿ ಕಿರಿಯ ಶಾಲೆ ಅಂತೇಳಿ ಆ ಒಂದು ಕಟ್ಟಡ ಕೂಡ ಕಟ್ಟಿ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಕೂಡ ನಡೀತಾ ಇರುತ್ತೆ, ಕನ್ನಡ ಶಾಲೆ. ಆದರೆ ಇತ್ತೀಚೆಗೆ ನಮ್ಮ ಇದೇ ಅಧಿಕಾರಿಗಳು ದುಡ್ಡಿನ ಭ್ರಷ್ಟಾಚಾರದ ಆಸೆಗೆ ಆ ಕೊಡುವಂಥ ಸ್ಯಾಲ್ರಿ ಸಾಕಾಗಲ್ಲ ಅನ್ನೋ ರೀತಿಯಲ್ಲಿ ದುಡ್ಡಿನ ಆಸೆಗಾಗಿ ಏನು ಮಾಡ್ತಾರೆ, ಒಂದು ಇಸ್ಲಾಂ ಧರ್ಮಕ್ಕೆ ಸಂಬಂಧಪಟ್ಟಂತಹ ಒಂದು ಮಸೀದಿ ನಿರ್ಮಾಣ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ. 40 ಅಡಿಗಳಷ್ಟು ಜಾಗನ ಮಸೀದಿ ಕಟ್ಟೋದಕ್ಕೆ ಅಂತೇಳಿ ಸೀಮಿತಗೊಳಿಸ್ತಾರೆ. ಈ ನಮ್ಮ ಭಾರತ ದೇಶದಲ್ಲಿ ನಾವು ಹಿಂದೂ, ಮುಸ್ಲಿಂ, ಕ್ರೈಸ್ತ
ಪ್ರತಿಯೊಬ್ಬರು ಅವ್ರದೇ ಆದಂಥ ಮಂದಿರಗಳಲ್ಲಿ ಅವ್ರದೇ ಅಂತ ಆರಾಧನೆ ಮಾಡ್ಕೊಳ್ಳೋದಕ್ಕೆ ನಮ್ಮ ಸಂವಿಧಾನದಲ್ಲಿ ಅಡ್ಡ ಇಲ್ಲ. ಮಾಡ್ಕೊಳ್ಳಿ, ಅವರವರ ಧರ್ಮದ ಭಾವನೆಗಳೇನಿದೆ, ಅವರವರ ಪೂಜೆಗಳೇನಿದೆ, ವಿಧಾನಗಳು, ಅದನ್ನು ಮಾಡ್ಕೊಳ್ಳಿ, ನಾವು ಬೇಡ ಅಂದಿಲ್ಲ. ಆದರೆ ಈ ಅಧಿಕಾರಿಗಳು ಒಂದು ಧರ್ಮದವರಿಗೆ ಜಾಗ ಕೊಡೋದಕ್ಕೆ ಯಾವ ರೈಟ್ಸ್ ಇತ್ತು? ಈ ಅಧಿಕಾರಿಗಳು ಒಂದು ಧರ್ಮದ ಮಂದಿರವನ್ನು ಕಟ್ಟೋದಕ್ಕೆ, ಮಸೀದಿನ ಕಟ್ಟೋದಕ್ಕೆ ಅಂತೇಳಿ ಪರ್ಮಿಷನ್ ಕೊಡ್ತಾರಲ್ವಾ? ಆ ಪರ್ಮಿಷನ್ ಕೊಡಬೇಕಾದ್ರೆ ಆ ಜಾಗದಲ್ಲಿ ಆ ಜಾಗ ಯಾರ್ದು, ಯಾರಿಗೆ ಸಂಬಂಧಪಟ್ಟಿದೆ, ಆ ಜಾಗದ ಸುತ್ತಮುತ್ತಲಲ್ಲಿ ಏನಿದೆ, ಏನು ನಡೀತಿದೆ ಅನ್ನೋದನ್ನ ಜನರಲ್ ಯೋಚನೆ ಮಾಡ್ದಿರ ಅದನ್ನ ಕೊಡ್ತಾರೆ ಅಂತಂದ್ರೆ, ಇವತ್ತು ಆ ಮಸೀದಿ ನಿರ್ಮಾಣ ಮಾಡುವಂತ ಜಾಗದ ಎದುರುಗಡೆ ಇತಿಹಾಸವುಳ್ಳಂತಹ ಒಂದು ಗ್ರಾಮ ದೇವತೆ ದೇವಸ್ಥಾನ ಇದೆ. ನಾಳೆ ದಿನ ಮಸೀದಿ ನಿರ್ಮಾಣವಾಗಿ ಆ ಮಸೀದಿಯಲ್ಲಿ ನಮಾಜು, ಪ್ರಾರ್ಥನೆ ಮಾಡ್ತಿರ್ಬೇಕಾದ್ರೆ ಇದೇ ನಮ್ಮ ಪುರಾತನ ದೇವಸ್ಥಾನ ಗ್ರಾಮ ದೇವತೆಯಲ್ಲಿ ಯಾವುದೋ ಒಂದು ಭಜನೆನೋ, ಒಂದು ತಮಟೆನೋ, ಒಂದು ಪೂಜೆ ಪುರಸ್ಕಾರಗಳನ್ನು ಮಾಡ್ತಿರ್ಬೇಕಾದ್ರೆ ಧರ್ಮದವರಿಗೆ ಅಡ್ಡಿ ಆಗುತ್ತೆ ಅಂತೇಳಿ ಗಲಭೆ ಆಗದಿರ ಇರ್ತಿತ್ತ? ಇವತ್ತು ತಮಿಳುನಾಡಿನ ಇತ್ತೀಚೆಗೆ ನಡೀತಾ ಇರುವಂತಹ ಒಂದು ಘಟನೆನ ನಾವು ಗಮನಿಸಿದಾಗ, ತಿರುವನಂತಪುರಂ ಕೊಂಡ್ರೆ ಅಂತೇಳಿ ಅಲ್ಲಿ ಏನ್ ನಡೀತಿದೆ? ಇದೇ ನಮ್ಮ ಹಿಂದೂ ಸನಾತನ ಧರ್ಮದ ಒಂದು ಜ್ಯೋತಿನ ಇತಿಹಾಸದಲ್ಲಿ ಸುಮಾರು ವರ್ಷಗಳಿಂದನೂ ಅಲ್ಲಿ ಒಂದು ಜ್ಯೋತಿನ ಬೆಳಗಿಸ್ಕೊ ಬರ್ತಿದ್ರು. ಅಲ್ಲೊಂದು ಮಸೀದಿ ನಿರ್ಮಾಣ ಮಾಡ್ಕೊಂಡ್ರು. ಮತ್ತೆ ತದನಂತರ ಮಧ್ಯಕಾಲದಲ್ಲಿ ಅಲ್ಲೊಂದು ಮಸೀದಿ ನಿರ್ಮಾಣ ಮಾಡ್ಕೊಂಡ್ರು. ಆ ಮಸೀದಿ ನಿರ್ಮಾಣ ಮಾಡ್ಕೊಂಡಾಗ ಆ ಇಸ್ಲಾಂ ಧರ್ಮದವರು ಇಲ್ಲಿ ಜ್ಯೋತಿನ ಅಂಟಿಸಬಾರ್ದು ಅಂತೇಳಿ ಅದನ್ನ ಸ್ಟಾಪ್ ಮಾಡಿಸಿದ್ರು. ಇವತ್ತು ನಮ್ಮ ಹಿಂದೂ ಸನಾತನ ಧರ್ಮದವರು ಇಲ್ಲಿ ನಾವು ಜ್ಯೋತಿನ ಬೆಳೆಸಬೇಕು ಅಂತೇಳಿ ಅವರು ಕೋರ್ಟ್ಗೆ ಸ್ಟೇ ಹೋದ್ರು. ಈ ರೀತಿಯಲ್ಲಿ ಧರ್ಮಗಳ ನಡುವೆ ಗಲಾಟೆಗಳನ್ನ ಶುರು ಮಾಡೋದಕ್ಕೆ ಅವಕಾಶ ಕೊಡ್ತಾ ಇದ್ದಿದ್ದು ಮುಳಬಾಗಿಲು ತಾಲೂಕಲ್ಲಿ ಯಾರು? ಇದೇ ನಮ್ಮ ರಾಜೇಂದ್ರಹಳ್ಳಿ ಪಂಚಾಯತಿಗೆ ಸಂಬಂಧಪಟ್ಟಂತಹ, ಸಿ ಗುಂಡ್ರಳ್ಳಿಗೆ ಸಂಬಂಧಪಟ್ಟಂತಹ ಪಿಡಿಒಗಳು. ಈ ಪಿಡಿಒಗಳು ಈ ರೀತಿಯಲ್ಲಿ ಅವರ ಒಂದು ಕರ್ತವ್ಯನ ಧರ್ಮಗಳ ನಡುವೆ ಬೆಂಕಿ ಇಡುವಂತ ಕೆಲಸನ ಮಾಡ್ತಿದ್ರು. ಇದನ್ನ ನಾವು ಕಡಿವಾಣ ಹಾಕೋದಕ್ಕೆ ಅಂತೇಳಿ ನಾವು ಅಧಿಕಾರಿಗಳಿಗೆ ನಾವು ಸಂದೇಶ ರವಾನೆ ಮಾಡಿದ್ವಿ. ಈ ಕೂಡಲೇ ಆ ಸರ್ಕಾರಿ ಜಾಗ ಕನ್ನಡ ಶಾಲೆಗಾಗಿ ಅದಿರಬೇಕು. ಆ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಮಂದಿರ ಮಸೀದಿಗಳನ್ನ ನಿರ್ಮಾಣ ಮಾಡಿಕೊಡ್ದು ಅಂತೇಳಿ ನಮ್ಮ ಕೂಗಿಗೆ ಧ್ವನಿ ಕೊಟ್ಟು ಅಲ್ಲಿ ಮಸೀದಿನ ನೆಲಸಮಯನ ಮಾಡಿದ್ರು. ಆದ್ರೆ ನಾವು ಧ್ವನಿ ಎತ್ತಿದ್ದಕ್ಕೆ ನೀವು ನೆಲಸಮ ಮಾಡಿದ್ರಿ. ಇಲ್ಲ ಅಂತಂದಿದ್ರೆ ಮಸೀದಿ ನಿರ್ಮಾಣ ಆಗ್ತಿತ್ತು, ಎದುರುಗಡೆ ದೇವಸ್ಥಾನ ಭಜನೆಗಳು ನಡೀತಾ ಇತ್ತು, ಧರ್ಮಗಳ ನಡುವೆ ಒಡೆದಾಟ ನಡೀತಾ ಇತ್ತು. ಇದಕ್ಕೆಲ್ಲನೂ ಕಾರಣಕರ್ತರು ಯಾರು? ಇದೇ ನಮ್ಮ ಎಜುಕೇಟೆಡ್ ಅಧಿಕಾರಿಗಳು. ಈ ಅಧಿಕಾರಿಗಳ ಮೇಲೆ ಸೂಕ್ತವಾದಂತಹ ಕ್ರಿಮಿನಲ್ ಮೊಕದ್ದಮೆ ಅಳವಡಿಸಬೇಕು, ಕ್ರಿಮಿನಲ್ ಮೊಕದ್ದಮೆ ದಾಖಲಾಗಬೇಕು. ಈ ಕೂಡಲೇ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂತೇಳಿ ನಾವು ನಮ್ಮ ಟೀಮ್ ಎಲ್ಲರೂ ಸೇರಿ ಮುಳಬಾಗಿಲಿನ ಗ್ರಾಮಾಂತರ ಸ್ಟೇಷನ್ಗೆ ಹೋಗಿ CPI ಅವ್ರಿಗೆ ನಾವು ಒಂದು ಕಂಪ್ಲೇಂಟ್ನ ಕೊಟ್ವಿ. ಆ ಕಂಪ್ಲೇಂಟ್ನ ಯಾವುದೇ ಕಾರಣಕ್ಕೂ ಬಿಡೋ ಮಾತೇ ಇಲ್ಲ. ಈ ಅಧಿಕಾರಿಗಳ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಾಗಲೇಬೇಕು ಅನ್ನೋದು ನಮ್ಮ ಒಂದು ಕೂಗು. ಇದೇ ನಾವು ಇಒಗೆ ಕರೆ ಮಾಡಿದ್ವಿ, BEO ಅವ್ರಿಗೆ ಸಂಬಂಧಪಟ್ಟಂತೆ DDP ಅವ್ರು ಕೂಡ ನಾವು ಕರೆ ಮಾಡಿದ್ವಿ. ಈ ಒಂದು ವಿಚಾರನ ನಾವು ಪ್ರಸ್ತಾಪ ಮಾಡಿದ್ವಿ. ಇದೇ ನಮ್ಮ ಮುಳಬಾಗಿಲು ತಾಲೂಕಿನ BEO ಅವರು ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು. ಇವತ್ತು ಇವರ ಒಂದು ಕರ್ತವ್ಯ ಏನಾಗಿರ್ಬೇಕು?
ನಮ್ಮ ಮುಲ್ಬಾಲ್ ತಾಲೂಕಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಏನು ನಡೀತಾ ಇದೆ, ಯಾವ ವಿದ್ಯಮಾನಗಳು ನಡೀತಾ ಇದೆ ಅನ್ನೋದು ಇವ್ರ ಗಮನಕ್ಕೆ ಬಂದೇ ಇಲ್ವಾ? ಇವ್ರ ಗಮನಕ್ಕೆ ಬಂದೇ ಇಲ್ಲ ಅಂತ ಹೇಳ್ತಾರೆ. ಆದರೆ ಇದೇ BO ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾವು ಇದ್ರ ಬಗ್ಗೆ ನಾವು ಹೋಗಿದ್ವಿ, ಕೇಳಿದ್ವಿ, ಏನೋ ಅವ್ರಿಗೆ ಇಷ್ಟ ಬಂದಿದೆ ಹೇಳ್ತಾರೆ. ಆದರೆ ಇದೇ BO ಅವರು ಅವರ ಸಂಬಂಧಪಟ್ಟಂತಹ ಇಲಾಖೆಯಲ್ಲಿ ಯಾವ ವಿದ್ಯಮಾನಗಳು ನಡೀತಾ ಇದೆ, ಯಾವ ರೀತಿಯಲ್ಲಿ ಕಟ್ಟಡಗಳು ತಲೆಎತ್ತಾ ಇದೆ ಅನ್ನೋದ್ರ ಬಗ್ಗೆ ನೀವು ಗಮನ ಹರಿಸಿಲ್ಲ ಅಂತಂದ್ರೆ ಮತ್ತೆ ನೀವು BO ಆಗಿ ನೀವು ನೇಮಕ ಯಾಕಾಗಬೇಕಾಯಿತು? ನಾನು DDP ಅವ್ರಿಗೆ ನಾನು ಕರೆ ಮಾಡಿ ನಾನು ಕೇಳ್ತೀನಿ. ನಮ್ಮ ಕೋಲಾರ್ನ DDP ಮೇಡಮ್ ಅವ್ರಿಗೆ ನಾನು ಕರೆ ಮಾಡಿ ಕೇಳಿದಾಗ ಮೇಡಮ್ ಅವ್ರು ಏನು ಉತ್ತರ ಕೊಡ್ತಾರೆ ಗೊತ್ತಾ? ಬರೀ BO ಅಲ್ಲ ರೀ, ಸಾರ್ವಜನಿಕರು ಅದನ್ನ ನಿಲ್ಲಿಸ್ಬೇಕಾಯ್ತು, ಅದನ್ನ ಸ್ಟಾಪ್ ಮಾಡಬೇಕು ಅಂತೇಳಿ ಆನ್ಸರ್ ಕೊಡ್ತಾರೆ. ನಂತರ ಇದಕ್ಕೆಲ್ಲನೂ ದಾಖಲೆಗಳಿದೆ. ನಾನು ಹೇಳಿದೆ, ಸಾರ್ವಜನಿಕರು ಇದನ್ನ ನಿಲ್ಲಿಸಬೇಕು ಅಂತ ಅನ್ನೋದಾದ್ರೆ, ಸಾರ್ವಜನಿಕರು ಇದನ್ನ ಧ್ವನಿ ಎತ್ತಬೇಕು ಅಂತ ಅನ್ನೋದಾದ್ರೆ ಮತ್ತೆ BO ಏನಕ್ಕೆ ತಾಲೂಕಲ್ಲಿ? BOನ ತೆಗೆದಾಕಿ, ಸಾರ್ವಜನಿಕರ ಅಧಿಕಾರ ನಡೆಸ್ತಾರೆ. BO ಅಂತೇಳಿ ನೇಮಕ ಮಾಡಿದ್ಮೇಲೆ ಇದೇ BO ಅವ್ರಿಗೆ ಸಿ ಗುಂಡ್ರಳ್ಳಿ ಗ್ರಾಮಕ್ಕೆ ಸಂಬಂಧಪಟ್ಟಂತಹ ಒಂದು ಶಾಲೆ, ಸರ್ಕಾರಿ ಶಾಲೆಯ ಮುಖ್ಯೋಪಾಧ್ಯಾಯರು 2023ನೇ ಇಸ್ವಿಯಲ್ಲಿ ಒಂದು ಲೆಟರ್ ಬರೀತಾರೆ. ಸ್ವಾಮಿ, ನಮ್ಮ ಈ ಸರ್ಕಾರಿ ಶಾಲೆ ಸರ್ಕಾರಿ ಗೌರ್ಮೆಂಟು ಜಾಗದಲ್ಲಿ ಅಕ್ರಮವಾಗಿ ಮಸೀದಿ ನಿರ್ಮಾಣ ಮಾಡ್ತಿದ್ದಾರೆ, ಇದಕ್ಕೆ ನೀವು ಸೂಕ್ತವಾದಂತಹ ಒಂದು ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಮುಖ್ಯೋಪಾಧ್ಯಾಯರು, ಸಿ ಗುಂಡ್ರಳ್ಳಿ ಶಾಲೆಯ ಮುಖ್ಯೋಪಾಧ್ಯಾಯರು ಒಂದು ಲೆಟರ್ ಬರೀತಾರೆ BO ಅವ್ರಿಗೆ. ಆಗ ಏನಾಯ್ತು ನಿಮ್ಮ ಗಮನ? ಆವಾಗ ನಿಮಗೆ ನಾವು ಇವತ್ತು ಧ್ವನಿ ಎತ್ತಿರೋದು 2023ರಲ್ಲೇ ಮುಖ್ಯೋಪಾಧ್ಯಾಯರು ನಿಮಗೆ ಲೆಟರ್ ಮುಖಾಂತರ ನಿಮ್ಗೆ ಸಂದೇಶ ರವಾನೆ ಮಾಡಿದ್ರಲ್ವಾ? ಆವತ್ತಿರ್ಲಿಲ್ವಾ ನಿಮ್ಮ ಗಮನ? ನೋಡಿ, ಪ್ರತಿಯೊಬ್ಬ ಅಧಿಕಾರಿಗೂ ಗೊತ್ತು. ಯಾಕೆಂತಂದ್ರೆ ಅಧಿಕಾರಿಗಳು 8ನೇ ಕ್ಲಾಸು, 9ನೇ ಕ್ಲಾಸು, 10ನೇ ಕ್ಲಾಸು ಓದಿ ಅಧಿಕಾರಿಗಳಾಗಿರೋದಲ್ಲ. ಇವರೆಲ್ಲ ಸಂಬಂಧಪಟ್ಟಂತಹ ಒಂದು ಡಿಗ್ರಿಗಳನ್ನ, PhDಗಳನ್ನ ಮಾಡಿಕೊಂಡು ಇವತ್ತು ಅಧಿಕಾರನ ಅನುಭವಿಸ್ತಾ ಇರೋದು. ಈ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ಮತ ಕೊಡೋದೊಂದೇ ಜವಾಬ್ದಾರಿ, ಅಧಿಕಾರಿಗಳನ್ನ ನೇಮಕ ಮಾಡೋದು ರಾಜಕೀಯದ ವಲಯಗಳು. ಆದರೆ ಇವತ್ತು ಇದೇ ರಾಜಕೀಯದ ವಲಯಗಳು ತಾಲೂಕಲ್ಲಿ ಏನು ನಡೀತಿದೆ ಅನ್ನೋದನ್ನ ಗಮನ ಕೊಡಲಿಲ್ಲ ಅಂತಂದ್ರೆ ನಾಳೆ ದಿನ ನಮ್ಮ ಪೀಳಿಗೆ ಯಾವ ರೀತಿಯಲ್ಲಿ ಬೆಳಿಬೇಕು? ನೋಡಿ ಬಂಧುಗಳೇ, ಇವತ್ತು ಈ ಒಂದು ಧರ್ಮಗಳ ನಡುವೆ ನಡೆಯುವಂತಹ ಒಂದು ಗಲಾಟೆನ ತಡೆಯೋದಕ್ಕೆ ಇವತ್ತು ಅನುವಾಗಿದೆ. ಆದರೆ ಇವತ್ತು ನಾವು ಧ್ವನಿ ಎತ್ತಿಲ್ಲ ಅಂದಿದ್ರೆ ನಾಳೆ ದಿನ ನಮ್ಮ ಪೀಳಿಗೆ ಒಂದು ಯುದ್ಧದ ರೀತಿಯಲ್ಲಿ ನಿಂತ್ಕೋಬೇಕಾಗ್ತಿತ್ತು. ಆದರೆ ಇದಕ್ಕೆ ಅನುವು ಮಾಡಿಕೊಟ್ಟಂತಹ ಇವ್ರ ಮೇಲೆ ಕ್ರಮ ತಗೋಬೇಕು ಅನ್ನೋದು ನಮ್ಮ ಒಂದು ಕೂಗಾಗಿದೆ. ಈ ಕೂಡಲೇ ಮುಲ್ಬಾಲ್ ತಾಲೂಕಿನ ಆ ಒಂದು ಗ್ರಾಮಕ್ಕೆ ಸಂಬಂಧಪಟ್ಟಂತಹ PDO ಯಾರೇ ಆಗಿರ್ಬೋದು, ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಾಗಬೇಕು, ಅವ್ರನ್ನ ಸಸ್ಪೆಂಡ್ ಮಾಡಬೇಕು. ಅದೇ ಒಂದು ಸ್ಕೂಲ್ಗೆ ಸಂಬಂಧಪಟ್ಟಂತಹ BO ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಾಗಬೇಕು, ಅವ್ರನ್ನ ಕೂಡ ಸಸ್ಪೆಂಡ್ ಮಾಡಬೇಕು. ಇಲ್ಲ ಅಂತಂದ್ರೆ ನಾವು ಮುಸುಕುದಾರಿಯ ರೀತಿಯಲ್ಲಿ EO ಕಚೇರಿ ಹತ್ರ ಒಂದು ಕಂಬಳಿನ ಸುತ್ತಕೊಂಡು ಅಲ್ಲಿ ಪ್ರತಿಭಟನೆಗೆ ಕೂರ್ತೀನಿ. ಯಾಕೆ ಕಂಬಳಿ ಅಂತಂದ್ರೆ ಚಳಿ ಇದೆ ಅಂತಲ್ಲ, ಈ ಒಂದು ಭ್ರಷ್ಟಾಚಾರದ ಈ ಒಂದು ತಾಲೂಕು ಕಚೇರಿಗಳಲ್ಲಿ ನಡೀತಿರ್ತಕ್ಕಂಥ ಒಂದು ಕಳ್ಳ ಸಾಗಾಟನೆ ಆಗಿರ್ಬೋದು, ಈ ಭ್ರಷ್ಟಾಚಾರದ ಅಧಿಕಾರಿಗಳಿಗೆ ಒಂದು ಎಚ್ಚರಿಕೆ ಗಂಟೆಯಾಗಿ ಈ ಒಂದು ವಿನೂತನವಾಗಿ ಪ್ರತಿಭಟನೆ ಮಾಡೋದಕ್ಕೆ ನಾವು ಸಿದ್ಧರಿದ್ದೇವೆ. ಇವತ್ತು ಇದೇ ತಾಲೂಕು ಕಚೇರಿಯಲ್ಲಿ 2013 ಇಸ್ವಿಯಲ್ಲಿ
ನಿಮ್ಮ ಒಂದು ಜಾಗಕ್ಕೆ, ನಿಮ್ಮ ಒಂದು ಲ್ಯಾಂಡ್ಗೆ ಸಂಬಂಧಪಟ್ಟಂತಹ ಒಂದು ಜಾಗಕ್ಕೆ ದಾಖಲೆ ಇದೆ ಅಂತೇಳಿ ಒಂದು ಇಂಬರಹ ಕೊಡ್ತಾರೆ. 2013ರಿಂದ ಇವತ್ತಿಗೆ 2026, 2026ರಲ್ಲಿ ಈ ಒಂದು ಜಾಗನ ಅದ್ಬಸ್ ಮಾಡಿಕೊಡಿ, ಸರ್ವೆ ಮಾಡಿಕೊಡಿ ಅಂತೇಳಿ ಆ ಒಂದು ರೈತ ಹೋಗಿ ಕೇಳಿದಾಗ ಮೊನ್ನೆ ಒಂದು ಇಂಬರಹ ಕೊಡ್ತಾರೆ, ನಿಮ್ಮ ದಾಖಲೆಗಳು ನಮ್ಮಲ್ಲಿ ಇಲ್ಲ, ನಿಮ್ಮ ದಾಖಲೆಗಳು ನಮ್ಮ ಹತ್ರ ಮಿಸ್ ಆಗಿದೆ ಅಂತ. ಯಾಕೆ ಸ್ವಾಮಿ ಮಿಸ್ ಆಯಿತು? ನಮ್ಮ ರೈತರ ದಾಖಲೆಗಳು, ನಿಮ್ಮ ರೆಕಾರ್ಡ್ ಸೆಕ್ಷನ್ ಅಲ್ಲಿ ಇರುವಂತ ದಾಖಲೆಗಳು ಮಿಸ್ ಆಗುತ್ತೆ ಅಂತ ಅನ್ನೋದಾದ್ರೆ ನೀವು ಯಾಕೆ ನಿಮ್ಮ ರೆಕಾರ್ಡ್ ಸೆಕ್ಷನ್ ಅಲ್ಲಿ ಇಟ್ಕೋಬೇಕಾಯ್ತು? ಅವರವರ ದಾಖಲೆಗಳು ಅವ್ರವ್ರ ಹತ್ರ ಕೊಟ್ಬಿಡಿ. ಭದ್ರವಾಗಿ ಬೀರುಗಳಲ್ಲಿ ಇಟ್ಕೊಳ್ತಾರೆ, ಕಬೋರ್ಡ್ಗಳಲ್ಲಿ ಇಟ್ಕೊಳ್ತಾರೆ. ಇಲ್ಲ ಅಂತಂದ್ರೆ ಯಾವುದೋ ಒಂದು ಬ್ಯಾಂಕಲ್ಲಿ ತಗೊಂಡೋಗಿ ಬ್ಯಾಂಕಲ್ಲಿ ಭದ್ರವಾಗಿ ಇಟ್ಟು ಅದನ್ನು ಕಾಪಾಡ್ಕೊಳ್ತಾರೆ. ನೀವು ಅಧಿಕಾರಿಗಳಾದಂತಹವರು, ನೀವು ನಿಮ್ಮ ಹತ್ರ ಇರುವಂತ ದಾಖಲೆನ ನೀವೇ ಮಿಸ್ ಆಗಿದೆ ಅಂತಂದ್ರೆ ಯಾವ ಒಬ್ಬ ಕಳ್ಳ ಬಂದು ತಗೊಂಡೋಗ್ತಿದ್ದಾನೆ ಆ ದಾಖಲೆನ ಅನ್ನೋದು ನಿಮ್ಮ ಗಮನಕ್ಕೆ ಬಂದಿಲ್ವಾ? ಅದನ್ನ ಸಂತೆ ರೀತಿಯಲ್ಲಿ ಓಪನ್ ಮಾರ್ಕೆಟ್ ಅಲ್ಲಿ ಇಟ್ಟಿದ್ದೀರ ದಾಖಲೆಗಳನ್ನ. ಇಲ್ಲಾಂದ್ರೆ ಎಷ್ಟು ಲಕ್ಷಗಳಿಗೆ, ಎಷ್ಟು ಕೋಟಿಗಳಿಗೆ ನೀವು ಅದನ್ನ ಸೇಲ್ ಮಾಡ್ಕೊಳ್ತಾ ಇದ್ದೀರಾ, ಮಾರ್ಕೊಳ್ತಾ ಇದ್ದೀರಾ ಆ ದಾಖಲೆಗಳನ್ನ. ಇವತ್ತು ಬಡ ರೈತರು ತಾಲೂಕ್ ಕಚೇರಿ ಹತ್ರ ಆಗಿರ್ಬೋದು, ಪಂಚಾಯತಿಗಳ ಹತ್ರ ಆಗಿರ್ಬೋದು, ನಾಯಿಗಳಿಗಿಂತ ಹೀನವಾಗಿ ಸುತ್ತಾಡ್ತಾ ಇದ್ದಾರೆ. ರೈತರನ್ನ ನಾಯಿಗಳ ಗಿಂತ ಹೆಚ್ಚಿಗೆ ಓಡಾಡ್ತಿದ್ದಾರೆ ಅನ್ನೋ ಒಂದು ಭಾವನೆ, ಮನಸ್ಥಿತಿ ಹೇಗಿರುತ್ತೆ? ಒಂದು ಬಡ ರೈತರಿಗೆ ನೀವೊಂದು ದಾಖಲೆಗಳನ್ನ ನಿಮ್ಮ ದಾಖಲೆ ನಮ್ಮ ಹತ್ರ ಇಲ್ಲ ಅಂದಿದ ತಕ್ಷಣ ಆ ರೈತನ ಹೃದಯ ಏನಾಗುತ್ತೆ? ಆ ರೈತನ ಪಾಡು ಏನಾಗಬೇಕಾಗುತ್ತೆ? ಇವತ್ತು ಆಗಿನ ಕಾಲದಿಂದನೂ ಇವತ್ತವರೆಗೂ ನಮ್ಮ ಹಿರಿಯರು ಮಾತು ಹೇಳ್ತಿರ್ತಾರೆ, ಏ ದಡ್ಡ, ಏ ಮೂರ್ಖ, ವಿದ್ಯಾಭ್ಯಾಸ ಮಾಡ್ಕೊಳ್ಳೋ, ವಿದ್ಯಾಭ್ಯಾಸ ಮಾಡ್ಕೊಂಡ್ರೆ ನಿನ್ನ ಜೀವನ ಸೆಟ್ಲ್ ಆಗುತ್ತೆ, ಒಂದು ಸರ್ಕಾರಿ ಉದ್ಯೋಗ ಸಿಗುತ್ತೆ ಅಂತ. ಅವಾಗ ಮಾತು ಹೇಳ್ತಿದ್ದು, ತಿಂಗಳಾದ್ರೆ ಒಂದು ಒಳ್ಳೆ ಸಂಬಳ ಬರುತ್ತೆ, ರಿಟೈರ್ಡ್ ಆದ್ರೂ ಪಿಂಚಣಿ ಬರುತ್ತೆ ಅನ್ನೋ ರೀತಿಯಲ್ಲಿ. ಆದ್ರೆ ಇದೇ ಹಿರಿಯರು ಹೇಳಿರುವಂತ ವಿದ್ಯಾಭ್ಯಾಸನ ಇವರೆಲ್ಲಾನು ತಗೊಂಡ ಅಧಿಕಾರಿಗಳು ಇವತ್ತು ಎಷ್ಟು ಭ್ರಷ್ಟಾಚಾರಕ್ಕೆ ಹಿಡಿದಿದ್ದಾರೆ ಅಂತಂದ್ರೆ ಲೂಟಿಗಳನ್ನ ಮಾಡ್ತಿದ್ದಾರೆ. ಅಷ್ಟೇ ಇಷ್ಟು ಲೂಟಿ ಮಾಡ್ತಿಲ್ಲ. ಇವ್ರ ಬಗ್ಗೆ ನಾವೇನಾದ್ರೂ ಧ್ವನಿ ಎತ್ತಿದ್ರೆ ನಮಗೆ ಧಮಕಿಗಳು. ಈ ಭ್ರಷ್ಟಾಚಾರ ಅಧಿಕಾರಿಗಳ ವಿರುದ್ಧ ನಾವು ಧ್ವನಿ ಎತ್ತಿದ್ರೆ ನಮಗೆ ಧಮಕಿಯ ಕರೆಗಳು, ನಮಗೆ ಆಶ್ವಾಸನೆಗಳು. ಏನು ಸಮಾಜ ಸೇವಕರು ಅಂತಂದ್ರೆ, ನಾಯಕರು ಅಂತಂದ್ರೆ ಪ್ರತಿಯೊಬ್ರು ಭಯ ಪಡುವಂಥವ್ರು ಅಂತ ಹೇಳಿ ತಿಳ್ಕೊಂಡಿದ್ದೀರಾ? ಇಲ್ಲಂತಂದ್ರೆ ಪ್ರತಿಯೊಬ್ರು ಎಂದಿನ ಕಾಸಿಗೆ ಆಸೆ ಪಡುವಂಥವ್ರು ಅಂತೇಳಿ ತಿಳ್ಕೊಂಡಿದ್ದೀರಾ? ಇವತ್ತು ಪ್ರತಿಭಟನೆ ಮಾಡುವಂಥವರಲ್ಲಿ 50ಗೆ 50ರಷ್ಟು ಭ್ರಷ್ಟಾಚಾರ ಮಾಡೋರು ಇದ್ದಾರೆ, ಪ್ರಾಮಾಣಿಕವಾಗಿ ಸಮಾಜಕ್ಕೆ ನ್ಯಾಯ ಕೊಡುವಂಥವ್ರು ಇದ್ದಾರೆ. ಎಲ್ಲನೂ ಒಂದೇ ರೀತಿಯಲ್ಲಿ ನೀವು ತೂಕ ಮಾಡೋದಾದ್ರೆ ನಿಮ್ಮ ತೂಕ ಇಳಿಸ್ಬೇಕಾಗುತ್ತೆ. ಇವತ್ತು ನಾವು ಈ ಸಂವಿಧಾನದಲ್ಲಿ ಪ್ರತಿಯೊಬ್ಬ ಮನುಷ್ಯ ಕೂಡ ಹೋರಾಟಗಳು ಮಾಡೋದಕ್ಕೆ ಅವಕಾಶ ಇದೆ. ಇವತ್ತು ನಾವು ಆ ಹೋರಾಟಗಳನ್ನ ನಾವು ಮಾಡ್ತಾ ಇದ್ದೀವಿ. ಇಲ್ಲ ಅಂತಂದ್ರೆ ನಾವೆಲ್ಲನೂ ಟಾಗೂರ್ ಆಗೋದಕ್ಕೆ ಸಾಧ್ಯನಾ? ಯಾವ ಟಾಗೂರ್ ಗೊತ್ತಲ್ಲ? ಟಾಗೂರ್ ಅಂದ್ರೆ ನಮ್ಮ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ರವರ ಅಣ್ಣ, ನಮ್ಮ ಚಿರಂಜೀವಿ ಮೂವಿ ಗೊತ್ತಲ್ಲ? ಟಾಗೂರ್ ಮೂವಿಯಲ್ಲಿ ಏನಿದೆ ಸಂದೇಶ? ಎಲ್ಲ ಫಿಲಂಗಳು ಮಾಡೋದು ಆ ಸಿನಿಮಾಗಳಲ್ಲಿ ಏನೋ ಒಂದು ಸಂದೇಶ ಕೊಡ್ತಾರೆ, ಅದನ್ನ ಪಾಲನೆ ಮಾಡಬೇಕು. ಆ ಒಂದು ಸಿನಿಮಾನ ನೋಡಿ ಆ ಸಿನಿಮಾದ ಒಂದು ಸ್ಟೋರಿಯನ್ನ ನಾವು ಕೂಡ ಅನುಸರಿಸಬೇಕು ಅಂತ. ಹಂಗಂತ ನಾವು ಟಾಗೂರ್ ರೀತಿಯಲ್ಲಿ ಭ್ರಷ್ಟಾಚಾರನ ಹಿಡಿದು ಆ ಟಾಗೂರ್ ಫಿಲಮ್ ಅಲ್ಲಿ ಈಗಾಗಲೇ ನಿಮ್ಗೆ ಅರ್ಥ ಆಗಿರುತ್ತೆ. ಆ ರೀತಿಯಲ್ಲಿ ನಾವು ಮಾಡಬೇಕು ಅಂತ ಬರ್ತಿಲ್ಲ.
ಈ ಅಧಿಕಾರಿಗಳು ಆ ಫಿಲಮ್ನ ನೋಡಿ ಸ್ವಲ್ಪ ಕಲಿಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಬಂಧುಗಳೇ, ಈ ಕೂಡಲೇ ತಹಸೀಲ್ದಾರ್ ಅವರಾಗಿರ್ಬೋದು, ನಮ್ಮ ಮುಳಬಾಗಿಲು ತಾಲೂಕಿನ ಶಾಸಕರು ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು. ಇವತ್ತು ಸೋಮವಾರ 12ನೇ ತಾರೀಕು, ನಾಳೆ 13, 14 ಸಂಕ್ರಾಂತಿ ಹಬ್ಬದೊಳಗೆ ಇದು ನನ್ನ ವಾರ್ನಿಂಗ್ ಅಲ್ಲ, ರಿಕ್ವೆಸ್ಟ್. ಸಂಕ್ರಾಂತಿ ಹಬ್ಬದೊಳಗೆ ಇವ್ರನ್ನ ಸಸ್ಪೆಂಡ್ ಮಾಡಬೇಕು, ಇವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಾಗಬೇಕು. ಇಲ್ಲಾಂತಂದ್ರೆ ಸಂಕ್ರಾಂತಿ ಹಬ್ಬ ಆದಮೇಲೆ ನಾವೆಲ್ಲರೂ ಸಹ ಮುಳಬಾಗಿಲಿನ ತಹಸೀಲ್ದಾರ್ ಕಚೇರಿ ಪಕ್ಕದಲ್ಲಿರುವಂಥ ಇಒ ಕಚೇರಿ ಮುಂದೆ ಉಗ್ರವಾದಂಥ ಪ್ರತಿಭಟನೆ, ನ್ಯಾಯ ಸಿಗೋವರೆಗೂ ಅಲ್ಲಿಂದ ಎದ್ದೇಳುವಂಥ ಪ್ರಶ್ನೆನೇ ಇಲ್ಲ. ನಾನೊಬ್ಬ ಒಂದು ನ್ಯಾಷನಲೈಸ್ ಪಾರ್ಟಿಯ ಕೋಲಾರ ಜಿಲ್ಲೆ ಉಪಾಧ್ಯಕ್ಷ BJP. ಇವತ್ತು ನನಗೆ ಒಂದು ಜವಾಬ್ದಾರಿ ಒಂದು ಪಾರ್ಟಿಯಲ್ಲಿ ಕೊಟ್ಟಿದ್ದಾರೆ ಅಂತಂದ್ರೆ ಆ ಒಂದು ಜವಾಬ್ದಾರಿನ ನಾನು ತುಂಬ ಅಚ್ಚುಕಟ್ಟಾಗಿ ನಾನು ನಿಭಾಯಿಸಲೇಬೇಕಾಗುತ್ತೆ. ಇವತ್ತು ದೇವರು ನನಗೆ ಒಳ್ಳೆ ವ್ಯಾಪಾರ ಕೊಟ್ಟಿದ್ದಾರೆ, ಒಳ್ಳೆ ವಹಿವಾಟು ಕೊಟ್ಟಿದ್ದಾರೆ. ಆ ದೇವ್ರ ದಯೆಯಿಂದ ನಾನು ಒಂದೊಳ್ಳೆ ಸಂಪಾದನೆ ಮಾಡ್ತಾ ಇದ್ದೀನಿ. ನಾನಿವತ್ತು ನಮ್ಮ ಮುಳಬಾಗಿಲು ತಾಲೂಕು ನನಗೆ ಜನ್ಮ ಕೊಟ್ಟಂತಹ ತಾಲೂಕು. ಆ ಜನ್ಮ ಕೊಟ್ಟಂತಹ ತಾಲೂಕಲ್ಲಿ ನಾನು ಜಾತಿ ಭೇದಗಳನ್ನ ಮರೆತು ಎಲ್ಲ ಧರ್ಮದವ್ರಿಗೂ ನಾನು ಸಮಾಜ ಸೇವೆ ಮಾಡಬೇಕು ಅಂತ ಹೇಳಿ ಬಂದಿರುವಂಥ ವ್ಯಕ್ತಿ ನಾನು. ಒಂದು 100 ರೂಪಾಯಿಯಲ್ಲಿ ಒಂದು 10 ರೂಪಾಯಿ ಆದರೂ ಸಮಾಜಕ್ಕೆ ಕೊಡುಗೆ ಕೊಡಬೇಕು ಅನ್ನೋ ಉದ್ದೇಶದಲ್ಲಿ ಇವತ್ತು ನಾನು ಸಮಾಜ ಸೇವೆ ಮಾಡಬೇಕು ಅಂತ ನಾನು ಬರ್ತಾ ಇದ್ದೀನಿ ಹೊರತು ನಿಮ್ಮ ಧಮಕಿಗಳಿಗೆ ಭಯಪಟ್ಟು ನಿಮ್ಮ ಆಶ್ವಾಸನೆಗಳಿಗೆ ಕೈ ಚಾಚುವಂತ ಭಿಕ್ಷುಕ ನಾನಲ್ಲ. ಸತೀಶ್ನ ಯಾವತ್ತಾದ್ರೂ ಯಾರ ಹತ್ರ ಆದ್ರೂ ಒಂದೇ 1 ರೂಪಾಯಿ ಭ್ರಷ್ಟಾಚಾರಕ್ಕೆ ಕೈ ಹಿಂಗಿಡ್ತೀನಿ ಅಂತಂದ್ರೆ ನನ್ನ ಈ ಛತ್ರಪತಿ ಶಿವಾಜಿ ಮೀಸೆ ಏನಿದೆ ಇದನ್ನ ಅರ್ಧ ಬೋಡ್ಸ್ಕೊಂಡು ಮುಳಬಾಗಿಲು ತಾಲೂಕಲ್ಲಿ ಆ ಅರ್ಧ ಮೀಸೆ ಬೆಳೆಯೋವರೆಗೂ ನಡ್ಕೊಂಡು ಓಡಾಡ್ತೀನಿ, ಕಾರಲ್ಲ. ಅಷ್ಟು ಶುದ್ಧವಾದಂತಹ ಮನಸ್ಸಿಂದ ಸಮಾಜ ಸೇವೆ ಮಾಡಬೇಕು ಅಂತೇಳಿ ನಾನು ಬಂದಿರೋದು. ನಿಮ್ಮ ಧಮಕಿಗಳಿಗೆ ಎದುರುವಂಥ ವ್ಯಕ್ತಿ ಅಲ್ಲ ಅಂತ ಹೇಳ್ತಾ ಇದ್ದೀನಿ. ಬಂಧುಗಳೇ, ಒಂದು ಸರಿ ಮುಳಬಾಗಿಲು ತಾಲೂಕಿನ ಜನತೆ ಒಂದು ಸರಿ ನನ್ನ ಮೇಲೆ ನಂಬಿಕೆ ಇಡಿ. ಅದೆಂಥ ಪ್ರಭಾವಿ ವ್ಯಕ್ತಿ ಆಗಿರ್ಬೋದು, ಅವನೆಂತೆ ಲಾಡಾಗಿರ್ಬೋದು, ಯಾವುದಕ್ಕೂ ಎದುರುವಂಥ ವ್ಯಕ್ತಿ ಅಲ್ಲ. ನಿಮಗೆ ಅನ್ಯಾಯ ಆಗಿದೆ ಅಂತಂದ್ರೆ, ನಿಮ್ಗೆ ಅನ್ಯಾಯ ಆಗ್ತಿದೆ ಅಂತಂದ್ರೆ, ನಿಮ್ಗೆ ಮೋಸ ಆಗ್ತಿದೆ ಅಂತಂದ್ರೆ ಅವನು ಎಂಥ ಅಧಿಕಾರಿ ಆಗಿರಲಿ ನನ್ನ ಜೊತೆಗೆ ಕೈ ಜೋಡಿಸಿ ನಾನು ನಿಮ್ಮ ಜೊತೆಗಿರ್ತೇನೆ. ಇವತ್ತು ಇದೇ ಪ್ರತಿಯೊಬ್ಬ ಸಮುದಾಯದಲ್ಲೂ ಒಂದು ಸಂಘ ಅನ್ನೋದಿರುತ್ತೆ, ಪ್ರತಿಯೊಂದು ಸಂಘಟನೆಯಲ್ಲೂ ಒಂದು ಸಂಘ ಅನ್ನೋದಿರುತ್ತೆ. ಆದ್ರೆ ಇವತ್ತು ಸರ್ಕಾರಿ ನೌಕರರ ಸಂಘ ಅಂತ ಹೇಳಿದೆ. ಸರ್ಕಾರಿ ನೌಕರರ ಸಂಘ ಯಾಕೆ ಬೇಕು ಅನ್ನೋದು ನನ್ನ ಒಂದು ಪ್ರಶ್ನೆ. ಸರ್ಕಾರಿ ನೌಕರರ ಸಂಘ ಇರಬಾರ್ದು ಅಂತ ನಾನು ಹೇಳ್ತಿಲ್ಲ, ಅದನ್ನ ದುರುಪಯೋಗ ಯಾಕೆ ನೀವು ಪಡಿಸ್ಕೊಳ್ತಿದ್ದೀರಾ? ಇದೇ ಕರ್ನಾಟಕ ರಾಜ್ಯದ ಸರ್ಕಾರಿ ಸಂಘದ ನೌಕರ ಅಧ್ಯಕ್ಷರಾದಂಥವರು ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿರ್ತಾರೆ. ಸರ್ಕಾರಿ ನೌಕರರು ಎಲ್ಲರನ್ನು ಉದ್ದೇಶಿಸಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ನೀವು ಯಾವ ಲೋಕಾಯುಕ್ತರಿಗೂ ಭಯ ಪಡುವಂತ ಅವಶ್ಯಕತೆ ಇಲ್ಲ ಅಂತ. ಅಲ್ಲಿಗೆ ನಿಮ್ಮ ಉದ್ದೇಶ ಏನಾಗಿರುತ್ತೆ? ಅಲ್ಲಿಗೆ ನಿಮ್ಮ ಸಂದೇಶ ಏನು? ನೌಕರರಿಗೆ ಲೂಟಿ ಮಾಡಿ ಬಡ ರೈತರ ಹತ್ರ ಕಿತ್ಕೊಂಡು ತಿನ್ನಿ ಫಸ್ಟ್ ತಗೊಬಂದು ನಮಗೂ ಕೊಡಿ, ಇಂಥ ಒಂದು ಸಂದೇಶ ನೀವು ರವಾನೆ ಮಾಡ್ತೀರಾ? ಲೋಕಾಯುಕ್ತರಿಗೆ ಭಯ ಪಡ್ತೀರಾ? ಇನ್ಯಾರಿಗೆ ಭಯ ಪಡ್ತೀರಾ? ಬೇಡ, ಭಯ ಪಡಬೇಡಿ. ಯಾಕೆ ಭಯ ಪಡಬೇಕು ಲೋಕಾಯುಕ್ತರಿಗೆ? ಭ್ರಷ್ಟಾಚಾರ ಮಾಡ್ದಿರ ನಿಮ್ಮ ಕರ್ತವ್ಯ ನೀವು ಮಾಡಿ, ತಿಂಗಳು ಬಂದ್ರೆ ನಿಮ್ಮ ಸಂಬಳ ತಗೊಳ್ಳಿ, ಸಂಸಾರ ಮಾಡಿ, ಜೀವನ ಮಾಡಿ. ಏನಕ್ಕೆ ಭ್ರಷ್ಟಾಚಾರ ಮಾಡ್ತಾ ಇದ್ದೀರಾ? ಏನಕ್ಕೆ ಲಂಚಗಳನ್ನ ತಗೊಳ್ತಾ ಇದ್ದೀರಾ? ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಉಪಲೋಕಾಯುಕ್ತರು ಬೀರಪ್ಪನವರು
ಆಹಾ, ಎಂಥ ಮಹಾನ್ ಅಧಿಕಾರಿ. ಅಂಥ ಅಧಿಕಾರಿಗಳಿಗೆ ನಾವು ಕೈ ಜೋಡಿಸಿ ನಾವು ಆ ಪಾದಗಳಿಗೆ ಬಿದ್ದು ನಾವು ನಮಸ್ಕಾರ ಮಾಡಬೇಕು. ಅಂಥ ಅಧಿಕಾರಿ ಉಪಲೋಕಾಯುಕ್ತರಾಗಿ ನಮಗೆ ಸಿಕ್ಕಿರೋದು ನಮ್ಮ ಭಾಗ್ಯ. ಇವತ್ತು ಇಡೀ ರಾಜ್ಯದಾದ್ಯಂತ ಈ ಭ್ರಷ್ಟ ಅಧಿಕಾರಿಗಳ ಹುಳಗಳನ್ನ ಯಾವ ರೀತಿಯಲ್ಲಿ ಅವರು ತೋಡಿ ಅವರ ಭ್ರಷ್ಟಾಚಾರನ ಹಿಡಿದು ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಗಳನ್ನ ಹಾಕಿ ಭಯ ಹುಟ್ಟಿಸ್ತಾ ಇದ್ದಾರೆ. ಯಾರಿಗಾಗಿ? ನಮಗಾಗಿ. ಸಾರ್ವಜನಿಕರಿಗೆ ತೊಂದರೆ ಕೊಡಬಾರ್ದು, ಸಾರ್ವಜನಿಕರ ಹತ್ರ ರಕ್ತ ಹೀರಬಾರ್ದು, ರಕ್ತ ಹಿಂಡಬಾರ್ದು ಅಂತೇಳಿ ಇಂಥ ಅಧಿಕಾರಿಗಳಿಗೆ ಮಾತ್ರ ನಾವು ಗೌರವ ಕೊಡಬೇಕು. ಈಗ ಬೀರಪ್ಪನವರ ಒಂದು ಪಾದಕ್ಕೆ ನಾವು ಬಿದ್ದು ನಮಸ್ಕರಿಸ್ಬೇಕು ಅಂತಂದೆ. ಬೀರಪ್ಪನವರು ನಮ್ಗೇನಾದ್ರು ಮಾವನ, ಚಿಕ್ಕಪ್ಪನ, ದೊಡ್ಡಪ್ಪನ, ಇಲ್ಲ ಸ್ನೇಹಿತರ? ಆದರೆ ಅವರ ಒಂದು ಅಧಿಕಾರ, ಅವರ ಒಂದು ಜವಾಬ್ದಾರಿ ಆ ಒಂದು ರೀತಿಯಲ್ಲಿ ಮಾಡ್ತಿದ್ದಾರೆ. ಇದೇ ರೀತಿಯಲ್ಲಿ ಅಧಿಕಾರಿಗಳು ಕೂಡ ನೀವು ಕರ್ತವ್ಯ ನಿಭಾಯಿಸಿ. ನಿಮ್ಮ ಪಾದಗಳು ಕೂಡ ನಾವು ಮುಟ್ಟಿ ನಮಸ್ಕಾರ ಮಾಡ್ತೀವಿ. ಕೋಲಾರ ಜಿಲ್ಲೆಗೆ ಡಿ ಕೆ ರವಿ ಅವರಾದ್ಮೇಲೆ ಆ ಒಂದು ಸ್ಥಾನ ತುಂಬೋದಿಕ್ಕೆ ಯಾರ ಕೈಯಿಂದ ಆಗ್ತಿಲ್ವಾ? ನಿಮ್ ಕೈಯಲ್ಲಿ ಆಗ್ತಿಲ್ವಾ? ಡಿ ಸಿ ರವಿ ಅವ್ರಿಗೆ ಏನು ಸಂಸಾರ ಇರ್ಲಿಲ್ವಾ? ನಿಮ್ಗಳಿಗೆ ಮಾತ್ರ ಸಂಸಾರ ಇರೋದು? ಡಿ ಸಿ ರವಿ ಅವರ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಅಧಿಕಾರಿ ಆಗೋದಕ್ಕೆ ನಿಮ್ಮಲ್ಲಿ ಯೋಗ್ಯತೆ ಇಲ್ವಾ? ಈ ಕೂಡಲೇ ಮುಳಬಾಗಿಲು ತಾಲೂಕಲ್ಲಿ ಭ್ರಷ್ಟಾಚಾರ ತಾಂಡವ ಆಡೋದನ್ನ ನಿಲ್ಲಿಸಬೇಕು. ಇಲ್ಲ ಅಂತಂದ್ರೆ ಯಾರು ಹೀಲ್ಡಾಗ್ತಾರೋ ಏನೋ ಗೊತ್ತಿಲ್ಲ ನಿಮಗೆ. ನಾನಂತೂ ಬಗ್ಗೋ ಮನುಷ್ಯ ಅಲ್ಲ. ನನಗೆ ವಿಷಯ ಗೊತ್ತಾಯ್ತು ಅಂತಂದ್ರೆ ಅವನು ಎಂಥ ಅಧಿಕಾರಿ ಆಗಿರ್ಬೋದು, ನನ್ನ ಸಂಬಂಧಿಕನೇ ಆಗಿರ್ಬೋದು, ಬಿಡೋ ಮಾತೇ ಇಲ್ಲ, ಪ್ರಶ್ನೆನೇ ಇಲ್ಲ. ಜನ, ರೈತರು, ಬಡ ಜನ ನಮ್ಮ ಜೊತೆ ಇದ್ದಾರೆ. ದಯವಿಟ್ಟು ನಮ್ಮ ಮುಳಬಾಗಿಲು ಜನಪ್ರಿಯ ಶಾಸಕರಾದಂತಹ ನಮ್ಮ ಸಮೃದ್ಧಿ ಮಂಜುನಾಥ್ ಸರ್ ಅವರು ಈಗಾಗಲೇ ನಿಮ್ಮ ಗಮನಕ್ಕೆ ಇದೆಲ್ಲನೂ ಬಂದಿದೆ ಅಂತೇಳಿ ನನಗೆ ಗೊತ್ತು. ನೀವು ಮುಂದಿನ ದಿನಗಳಲ್ಲಿ ಮತ್ತೇನು ಜನಪ್ರಿಯ ಶಾಸಕರು ಆಗಬೇಕು ಅನ್ನೋದು ನಮ್ಮ ಆಸೆ. ಆಗಬೇಕು ಅನ್ನೋ ಒಂದು ಆಸೆ ನಿಮಗೂ ಇದ್ದರೆ ಈ ಭ್ರಷ್ಟ ಅಧಿಕಾರಿಗಳು, ನಾನು ಹೇಳ್ತಿರುವಂಥ ಈ ಭ್ರಷ್ಟ ಅಧಿಕಾರಿಗಳನ್ನ ಈ ಕೂಡಲೇ ನೀವು ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿದ್ರೆ ನಿಮ್ಮ ಮೇಲೆ ನಮಗೆ ಅಪಾರವಾದಂತಹ ಗೌರವ ಇರುತ್ತೆ. ಇವತ್ತು ಸತೀಶ್ ಒಬ್ಬನೇ ಎಲ್ಲ ಮಾತಾಡ್ತಿರೋದು. ನನ್ನ ಹಿಂದೆ ನಮ್ಮ ತಾಲೂಕಿನ ಜನ ಇದ್ದಾರೆ, ನಮ್ಮ ತಾಲೂಕಿನ ರೈತರಿದ್ದಾರೆ ಅಂತ ಹೇಳ್ತಾ ನನ್ನ ಮಾತುಗಳಲ್ಲಿ ಏನಾದರೂ ಪದಗಳೇನಾದರೂ ವ್ಯತ್ಯಾಸ ಆಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ನ್ಯಾಯ ಧರ್ಮಕ್ಕಾಗಿ ನಾವಿವತ್ತು ಹೋರಾಡಬೇಕು ಅಂತೇಳಿ ನಾವು ಸಮಾಜದಲ್ಲಿ ಇಳಿದಿದ್ದೀವಿ. ನ್ಯಾಯ ಧರ್ಮಕ್ಕಾಗಿ ಮಾತ್ರನೇ ನಮ್ಮ ಹೋರಾಟ. ಯಾವುದೇ ದುಡ್ಡು ಕಾಸಿಗಲ್ಲ, ಯಾವುದೇ ಶೋಕಿಗಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಈಗಾಗಲೇ ನನ್ನ ಒಂದು ಫೇಸ್ಬುಕ್ ಲೈವ್ನ ವೀಕ್ಷಣೆ ಮಾಡ್ತಿರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರಿಗೆ, ಹಿರಿಯರಿಗೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್ ಮಾತೆ.